ಕುಣಿಗಲ್ ತಾಲೂಕಿನ ಬಿಳಿ ದೇವಾಲಯ ಪಂಚಾಯಿತಿ ವ್ಯಾಪ್ತಿಯ ಚೊಟ್ಟನಹಳ್ಳಿ ಗ್ರಾಮದಲ್ಲಿ ಬೆಟ್ಟಸ್ವಾಮಿ 45 ವರ್ಷದ ವ್ಯಕ್ತಿಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಗ್ರಾಮಸ್ಥರು ಪೊಲೀಸರು ಉನ್ನತ ಮಟ್ಟದ ತನಿಖೆ ಕೈಗೊಂಡು ಅವರ ತೋಟದಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದರು. ಬೆಟ್ಟಸ್ವಾಮಿಗೆ ವಯಸ್ಸಾದ ತಾಯಿ ಲಕ್ಷ್ಮಮ್ಮ ಜೊತೆಗಿದ್ದು ಅವರ ಜೊತೆಯಲ್ಲಿ ವಾಸ ಮಾಡುತ್ತಿದ್ದರು. ಇವರ ಸಾವಿನಿಂದ ತಾಯಿಗೆ ತುಂಬಲಾರದ ನೋವಾಗಿದ್ದು ಆ ತಾಯಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಪಡಿಸಿದರು. ಪಂಚಾಯತಿ ಮಾಜಿ ಸದಸ್ಯರು ಸೋಮವಾರ ಏನಾಯ್ತಪ್ಪ ಅಂದ್ರೆ ಬೆಟ್ಸ್ವಾಮಿನವ್ರಿಗೆ ಚಟ್ನಳ್ಳಿ ಕ್ರಾಸ್ ಅಲ್ಲಿ ಆಕ್ಸಿಡೆಂಟ್ ಆಗೈತೆ ಅಂತ ವಿಚಾರ ಊರಿಗೆಲ್ಲ ಗೊತ್ತಾಯ್ತು. ಆಮೇಲೆ ಇದು ಮಾಡಿದ್ದೆ ಅವರು ಹೇಳಿದ್ಕೆ ಚುಂಚಿಗಿರಿ ತಡಾಗಿ ಹೆಂಡತಿ ಮತ್ತೆ ಮಗ ಬಂದು ಅವ್ರು 15 ವರ್ಷದಿಂದ ಬಿಟ್ಟಿದ್ರು, ಹೋಗಲ್ಲ ಮಾಡಿದ್ರು. ಆಮೇಲೆ ಎಲ್ಲರೂ ಇಲ್ಲ ಇದು ಏನೋ ಏಟ್ ಆಗೈತೆ ಅಂತ ಗೊತ್ತಾಗಲಿಲ್ಲ, ಅವ್ರು ಯಾರು ಹೇಳಿಲ್ಲ. ಬಟ್ ನಮಗೂ ವಿಚಾರ ಗೊತ್ತಾದಾಗ ನಮ್ಮ ರವಿಕುಮಾರ್ ಲಾಯರ್ ಅವರು SP ಕಂಪ್ಲೇಂಟ್ ಮಾಡಿದಾಗ ಸಾಹೇಬ್ರುಗಳೆಲ್ಲ ಬಂದು ಎತ್ಕೊಂಡ್ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಬಟ್ ಈಗ ಇವರು ಯಾರೋ 4 ಜನ ಮೋಜು ಮಸ್ತಿ ಮಾಡಕ್ ಬಂದಿದ್ರು. ಈಗ ನಾವೇ ಹೇಳ್ತಿದೀವಿ ಅಷ್ಟೇ ಸರ್. ಊರಿಗೆ ಗ್ರಾಮಸ್ಥರು ಎಲ್ಲಾರು ಅವ್ರ 3 ತಣ್ಣರಿಗೆ ಅವ್ರು 4 ವರ್ಷದಿಂದ ಕೆಲಸ ಮಾಡ್ತಿದ್ದ, ಬೇರೆ ಇನ್ಯಾರು ಹೋಗಿಲ್ಲ. ಇದನ್ನ ತನಿಖೆ ಮಾಡಬೇಕು. ತನಿಖೆ ಏನ್ ಬರ್ತದೋ ಅದು ಎಲ್ಲರೂ ಒಪ್ಕೊಳ್ಳೋದು. ಯಾವ ಕಾರಣ ಕೊಡೋದಕ್ಕೆ ದುಡ್ಡು ಕಾಸು ವಿಚಾರಕ್ಕ ಅದು ಯಾರು ಗೊತ್ತಿಲ್ಲ ಸರ್, ಅದು ಯಾರಿಗೂ ಗೊತ್ತಿಲ್ಲ, ಏನು ವಿಚಾರಕ್ಕೂ ಗೊತ್ತಿಲ್ಲ. ಅವರೇ ಇದುವರೆಗೂ ಅವ್ರ ತೋಟದಲ್ಲಿ ಸಿಸಿ ಕ್ಯಾಮ್ರಾ ಐತೆ, ಅವರೇ 4 ಜನ ಬಂದಿರುತ್ತೆ, ಅವ್ರ ಕಾರೇ ಎತ್ತುತ್ತಿದ್ದಂತೆ ಈಗ ತಂದುಬಿಟ್ಟವ್ರೆ. ನಮಗೂ ಗೊತ್ತಾಯ್ತಾರದು. ಈಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ. ಮುಂಚೆ ಹೇಳ್ತಿದ್ದೆ ಊರಲ್ಲೆಲ್ಲ, ಮುಂಚೆ ಹೇಳ್ತಿದ್ದೆ. ಇವತ್ತು ಎಲ್ಲರಿಗೂ ಗೊತ್ತಾಯ್ತು. ಇವತ್ತು ಕಾರ್ ತಂದು ಇವತ್ತು ಏನಂತ ಹೇಳಿದಾರೆ ಇವತ್ತು ಬಂದು ತಂದೆ ಲೇಟ್ ಬರ್ಲಿಂಗಯ್ಯ. ಆಮೇಲೆ ಆ ಬೆಟ್ಸಾಮಿದಲ್ಲ ತುಂಬ ಅಮಾಯಕ. ಅವ್ನಿಗೆ ಯಾವುದು ಮುಂದೆ ಕರೆದ್ಬಿಟ್ಟು ಹೊಡಿತಾರೆ ಅನ್ನೋ ಅವ್ನಿಗೆ ಗೊತ್ತಾಗ್ತದೆ. ಆ ಮಟ್ಟದಲ್ಲಿ ಬೆಳೆದವನು ಅದು ಇದು ಅನಿವಾರ್ಯವಾಗಿ ಆಗಿದೆ. ಇದು ಕೊಲೆನೋ ಆಕಸ್ಮಿಕನೋ ಗೊತ್ತಿಲ್ಲ. ಬಟ್ ಅವ್ರು ಏನೂ ಹೇಳಿಲ್ಲ, ಎಲ್ಲೋ ಬಿದ್ದವನೇ. ನಾವು ಕೇಳಿದಾಗಲೂ ಇದನ್ನೇ ಹೇಳಿದ್ರು, ಎಲ್ಲೋ ಬಿಲ್ಲಿ ಯಾರು ಹೊಡೆದವ್ರೆ, ಯಾರು ಹೊಡೆದವ್ರೆ, ಇಲ್ಲೆಲ್ಲ ತಂದು ಎತ್ಬಿಟ್ಟವ್ರೆ, ಯಾರು ಬಿದ್ದುಬಿಟ್ಟವ್ರೆ, ಹಿಂಗೆ ಹೇಳಿದ್ದು. ಕೇಳಿದಾಗ ಆಸ್ಪತ್ರೆಯಲ್ಲಿ ಅವನೇ ಇನ್ನೊಂದು 25 ನಾವು ಬಾಯಲ್ಲಿ ಮೊದಲೇ ಬತ್ತೈತೆ ಹಂಗೆ ಹಿಂಗೆ ಅಂತಾನೆ ಅಂದರು. ಅವ್ರು ಯಾರು ನರಸಿಂಹಮೂರ್ತಿ ಅಣ್ಣವ್ರು ಅದನ್ನೇ ಹೇಳಿದ್ದು. ನಾವು ಕೇಳಿದೆ ಎಲ್ಲವ್ರು ಅಣ್ಣ ಅಂತ. ನಾವೇನು ಅನ್ಕೊಂಡು ಏನೋ ಆಗಿದೆ ಅನ್ಕೊಂಡು, ಆದರೆ ಇದು ಇವರೇ ಗುದ್ದು ಇವರೇ ಇದನ್ನ ಈ ಥರ ಎಲ್ಲ ಬಿಂಬಿಸ್ತವ್ರು. ತಪ್ಪಾಗಿದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ತಪ್ಪು ಮಾಡಿರೋ ತಪ್ಪಿಗೆ ಅವ್ರು ಏನಿದೆ ಪನಿಷ್ಮೆಂಟ್ ಅವ್ರು ಕೊಡ್ತಾರೆ. ಮಾಡಿರೋ ತಪ್ಪನ್ನ ಏನಿದೆ ವರ್ಷ ಆಗಿತ್ತು ಊರು ಬಿಟ್ಟವರು. ಅವ್ರ ಹೆಲ್ತಿ ಮಕ್ಕಳು ಬರೋ ಅವಶ್ಯಕತೆ ಇಲ್ಲ. ಅವ್ರವ್ವ ಅಮ್ಮಾಯಿಗೆ ಅವ್ರವ್ವ ಅವ್ರ ತಾಯಿ ಸ್ಟೇಟ್ಮೆಂಟ್ ತಗೊಳ್ಳಿ. ಅವರು ಏನೇ ನ್ಯಾಯ ಸಿಗ್ಬೇಕಾದ್ರು ಅವ್ರು ಸಿಗ್ಬೇಕು. ತೀರ್ಕೊಂಡಿದ್ದಾರೆ ಅವ್ರ ತಾಯಿ ಬೆಟ್ಟಸ್ವಾಮಿ ಎಂಬ ತಾಯಿ ಸ್ಟೇಟ್ಮೆಂಟ್ ತಗೊಳ್ಳಿ. ಅವರು ಇವಾಗ ಇದನ್ನ ಈ ಥರ ಮಾಡ್ತಾರೆ. ವಾಸ್ತವವಾಗಿ ಹೊರಗಡೆ ಕುಂಡಿಸ್ಕೊಂಡು ಅವರ 25 ವರ್ಷದಿಂದ ಹೋಗಿರೋಲ್ಲ. ಅವಳ ಇವಾಗ ಬಂದ್ಬಿಟ್ಟು ಹೆಂಡತಿ ಮಗ ಅಂತ ನಾನು ನೋಡಿದ್ದೇನೆ, ಗ್ರಾಮದಲ್ಲಿ ನೋಡಲ್ಲ ಅಂತಾನೆ ಇರುತ್ತದೆ. ಆ ಕ್ಯಾಮ್ರಾ ಫುಟೇಜನ್ನು ತೆಗೆದುಕೊಂಡು ಆ ಬಡವನಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿಯನ್ನು ಕೇಳ್ಕೊಳ್ತಾ ಇದ್ದೇನೆ. ಮಾಧ್ಯಮದಲ್ಲಿ ನಾವು ಇವರು ಅಟ್ಲೀಸ್ಟ್ ಮಾಧ್ಯಮದವರ ಮುಖಾಂತರ ಆಗಿ ಅವ್ರಿಗೆ ಬಡವನಿಗೆ ನ್ಯಾಯ ಸಿಗಬೇಕು. ಪೊಲೀಸ್ನವರು ಸ್ಥಳಮಾಜೂರು ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ಅಲ್ಲಿ ಮಾತಾಡೋರು ಆಕ್ಸಿಡೆಂಟ್ ಅಂತೇಳಿ ಯಾರು ಕೇಳೋರಿಲ್ಲ. ಬಡವನ ಮನೆ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ಶಾಲೆ ಐತವ್ರೆ. ಇದು ಮಾಡ್ತಾ ಇರೋದು ತಪ್ಪು. ಇದು ಕಾನೂನಿಗೆ ಬಾಹಿರ. ಆ ಹುಡುಗ ಸತ್ತೋಗಿರೋನ ತಗೊಂಡ್ಬಂದು ರೋಡ್ಗೆ ಹಾಕ್ತವ್ರೆ. ಅದೇ ತೋಟ ರೋಡ್ ಮಂಗ್ಳೂರು ರೋಡ್ಗೆ ಹಾಕ್ಬಿಟ್ಟು ಚಪ್ಪಲಿ ಒಂದು ಆ ಕಡೆ ಎಸ್ಬಿಟ್ಟು ಈ ಕಡೆ ಎಸ್ಬಿಟ್ಟು ಆಕ್ಸಿಡೆಂಟ್ ಅಂತ ಹೇಳ್ತಾವ್ರೆ. ಆಯ್ತು, ಮಂಗಳವಾರ ಬಂದ್ ಮಾಡಕ್ ಹೋದ್ರ ಹೌದು ನಾವೇ ಮಾಡಿದ್ದು ಆಕ್ಸಿಡೆಂಟ್ ಯಾಕೆ ಬರಲಿಲ್ಲ ಅವರು. ಇವತ್ತು ನಾನೆಲ್ಲ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇದು ಆಕ್ಸಿಡೆಂಟ್ ಅಂತೇಳಿ ಕಾನೂನಿಂದ ತಪ್ಪಿಸ್ಕೋಬೇಕು ಅಂತ ಬರ್ತಾ ಇದ್ದಾರೆ. ನಾನು ಮಾಧವ ನಾಯಕಿಗೆ ನೋಡಿ ಸ್ವಾಮಿ ಇದು ಕೊಲೆ ಅಂತ ಹೇಳಕ್ಕೆ ಇದು ಅವರ ರಕ್ತ ಸಂಬಂಧಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಮಾಧವ ನಾಯಕ ನನಗೆ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಗ್ರಾಮಸ್ಥ ನಾನು ಗ್ರಾಮದವನು, ಗ್ರಾಮದ ಮಗ, ನನಗೆ ನ್ಯಾಯ ಬೇಕು. ದರ್ಶನ್ ಏನು ರೇಣುಕಾ ಸ್ವಾಮಿ ಕೊಲೆ ಆಯ್ತಲ್ಲ, ರೇಣುಕಾ ಸ್ವಾಮಿ ಕೊಲೆ ಆದಾಗ ಅವ್ರ ಅಪ್ಪ ಅಮ್ಮ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ ಇಲ್ಲ. ಸುಮೋಟೋ ಮುಖಾಂತರ FIR ಆಯಿತು. ಇವತ್ತು FIR ದರ್ಶನ್ ಜೈಲಲ್ಲಿಲ್ವಾ? ಯಾಕೆ ನ್ಯಾಯ ಕೊಟ್ಟಿದ್ದೆ ಅವನಿಗೆ. ಸುಪ್ರೀಂ ಕೋರ್ಟ್ ಹೋದ್ರು ಅವ್ನು ಬೇಲ್ ತಾಳಕ್ಕಾಗಿಲ್ಲ. ಅದೇ ರೀತಿ ಇದು ಒಂದು ವ್ಯವಸ್ಥಿತವಾದ ಪ್ಲಾನ್, ವ್ಯವಸ್ಥಿತವಾದ ಕೊಲೆ. ಇದಕ್ಕೆ ನ್ಯಾಯ ಸಿಗಲೇಬೇಕು, ನ್ಯಾಯ ದೊರಕಿಸ್ಕೊಡ್ಲೇಬೇಕೆಂದು ನಾವು ಕಾನೂನು ಪ್ರಕಾರವಾಗಿ ನಾವು ಮನವಿ ಕೇಳ್ತಾ ಇದ್ದೀವಿ. ನಮ್ಮ ಕುಡಿಗಳಲ್ಲಿ ಇನ್ಸ್ಪೆಕ್ಟರ್ಗಳೇನು ನ್ಯಾಯಕ್ಕೋಸ್ಕರ ಇರೋದಿದ್ರೆ ಮಾಡಲಿ. ಇನ್ಸ್ಪೆಕ್ಟರ್ಗೆ ಈಗ ಫೋನ್ನಲ್ಲಿ ನೋಡಿ ಸ್ವಾಮಿ FIR ಮಾಡಬೇಡಿ ಅಂದರೆ
ಯಾವಲ್ಲ ಅವನು ಇಂದ ನಿನ್ ತಾಕತ್ತಿದ್ರೆ ಬಂದು ನನ್ ಮುಟ್ಟು ಅಂತ ಹೇಳಿದ್ರೆ ಇನ್ಸ್ಪೆಕ್ಟರ್ಗೆ ತಾಕತ್ತಿದ್ರೆ ನನ್ನ ಬಟ್ಟೆ ಬಿಚ್ಚಾಕ್ ಹೊಡಿತೀಯಾ ಹೊಡಿ ನೋಡೋಣ ಅಂತ ಕೇಳಿದ್ರೆ ಅದೇ ಇನ್ಸ್ಪೆಕ್ಟರ್ ಬಂದು ಮುಟ್ಲಿ ನೋಡೋಣ ನಾನು ಇವತ್ತು ಹೇಳ್ತಾ ಇದ್ದೀನಿ ಚೊಟ್ನಳ್ಳಿ ರವಿ ಬಂದೇ ನೋಡೋಣ ಅವನು ನಾವು ಅವ್ನ ಬೆಟ್ಟೆ ನಾನು ಬಿಡ್ತೀವ ಇಲ್ಲ ನಾನು ನನ್ನ ಬೆಟ್ಟೆ ಅವ್ನು ಬಿಡ್ತಾವ ನೋಡೇ ಬಿಡ್ತೀನಿ ಇದು ತಾಕತ್ತು ಯಾವಲ್ಲ ಅವ್ನು ಹೆಂಗಂತಾನೆ ಅವನು ಯಾಕಂತಾನೆ ಅವ್ರು ತಿಂತಾರು ಸರ್ಕಾರಿ ಅನ್ನ ಹೆಂಗಂತಾರೆ ಒಬ್ಬ ರೈತರ ಮಗನ ಹೆಂಗಂತಾರೆ ಅವರು ನ್ಯಾಯ ಕೇಳಕ್ ಬಂದಿರೋ ಸ್ಟೇಷನ್ ಮಗನ ನ್ಯಾಯ ಕೇಳಕ್ ಬಂದು ಅವ್ರ ಇಷ್ಟ ಬಂದಾಗ FIR ಹಾಕೊಂಡು ಎಲ್ಲ ಮಾಡಕ್ಕೆಲ್ಲ ಇರೋದು 4 ಜನ ವಿಚಾರಿಸೋದು ಗ್ರಾಮದವ್ರು ಏನಪ್ಪ ಅಂತ ಬಂದು ಕೇಳ್ಬೇಕು ಸಮೀಕ್ಷೆ ಮಾಡಬೇಕು ಏನು ಮಾಡ್ದಲೆ ತಾಯಿ ಮಗನ ಅವ್ನ ಹೆಂಡತಿ 20 ವರ್ಷ ಆದ್ರೆ ಗಂಡು ಬಿಟ್ಟೋಗಿ ಇವ್ ಬಂದಿರೋಳ ನೀನು ಮಗನ ಕರ್ಕೊಂಡ್ಬಂದ್ಬಿಟ್ಟು ಅದು ಸೈನ್ ತಗೊಂಡ್ಬಿಟ್ಟು ಆಕ್ಸಿಡೆಂಟ್ ಅಂತ ಮಾಡ್ತಾವ್ರೆ ಯಾವುದೇ ಕಾರಣದ ಕಾನೂನಿಗೆ ವಿರುದ್ಧವಾಗಿದೆ ನಮ್ಗೆ ನ್ಯಾಯ ಕೊಡಬೇಕು ನಾವು ಕೇಳ್ಕೊತಾ ಇದ್ದೀವಿ ಇದು ನನ್ನ ಸಮಾಜ ಸೇವಕ ಮತ್ತೆ ವಕೀಲ CH ರವಿಕುಮಾರ್ ವಕೀಲ ಇಟಿಗಾ ಕಾರು ಹೊಸ ಕಾರು ಯಾವುದೇ ಡ್ಯಾಮೇಜ್ ಆಗಿರೋದಿಲ್ಲ ರಕ್ತಗಾಯ ಕೂಡ ಆಗಿರೋದಿಲ್ಲ ಬಂಪರ್ ಯಾವುದೇ ಒಂದು ಗಾಡಿ ಕೂಡ ಮುಕ್ತ ಆಗಿರೋದಿಲ್ಲ ಇದು ವ್ಯವಸ್ಥಿತವಾದ ಪ್ಲಾನ್ ಅವ್ರನ್ನೆಲ್ಲ ಯಾರು ಆ ಫೋಟೋದಲ್ಲಿ ಮಾಡಿದ್ರಲ್ಲ ಮೊಬೈಲ್ ಸೀಜ್ ಮಾಡಲಿ CC ಕ್ಯಾಮ್ರಾ ಸೀಜ್ ಮಾಡಲಿ ಮಾಡಿಬಿಟ್ಟು ಆ ಬಡವನಿಗೆ ನ್ಯಾಯ ದೊರಕಿಸ್ಕೊಡ್ಲಿ ಇಷ್ಟನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ